ಸುವರ್ಣ. ಸಿಹಿ ಸಿಹಿ ಮನಸ್ಸುಗಳ ಕನಸಿನ ಕಂಗಳಲ್ಲಿ ಬೆರೆಸುವ ಕುಂಚವೇ ಪ್ರಿಯದರ್ಶಿನಿ. ಆದ್ರೆ ಅವ್ರ ಹುಚ್ಚಾಟ ಅಷ್ಟಕ್ಕೆ ನಿಲ್ದೆ ಅಜಯ್ನ ಕೆಲ್ಸದಿಂದ ತೆಗ್ಸಿದ್ದಾರೆ. ಯಾಕಜಯ್, ಈ ವಿಷಯ ನಿಮಗೆ ಗೊತ್ತಿಲ್ವಾ? ಎಲ್ಲ ಗೊತ್ತಿದೆ ಸಿಸ್ಟರ್, ಆದ್ರೆ ಅದಕ್ಕೆಲ್ಲ ಕೇರ್ ಮಾಡೋನಲ್ಲ ನಾನು. ನನ್ನ ಶ್ರಮ ಶ್ರದ್ಧೆ ನಾನು ಎಲ್ಲೇ ಹೋದ್ರೆ ಕಾಪಾಡುತ್ತೆ ಅನ್ನೋ ನಂಬಿಕೆ ನನಗೆ. ಇದ್ಯಾಕೋ ತುಂಬಾನೇ ಅತಿಯಾಗೋಯ್ತು. ತಮ್ಮ ಸ್ವಾರ್ಥ ಸಾಧನೆಗೋಸ್ಕರ ಬೇರೆಯವ್ರ ನೆಮ್ಮದಿ ಹಾಳು ಮಾಡೋ ಜನಗಳ ಮಧ್ಯೆನೇ ಬದುಕೋ ಅನಿವಾರ್ಯತೆ ಆಗ್ಬಿಟ್ಟಿದೆ ನನಗೆ. ನಾನು ಅದನ್ನೇ ಹೇಳ್ತಿರೋದಪ್ಪ. ನಾವೇನ್ ಮಾಡ್ಬೇಕು ಏನ್ ಮಾಡಬಾರ್ದು ಅನ್ನೋದನ್ನ ಬೇರೆಯವ್ರು ಯಾಕೆ ನಿರ್ಧಾರ ಮಾಡ್ಬೇಕು? ನಮ್ಮನೆ ನಮ್ ಸಂಸಾರ ನಮ್ಮಿಷ್ಟ. ಅಜಯ್ ಮೇಲೆ ನಂಬಿಕೆ ಇದೆಯಲ್ಲ, ಅಷ್ಟು ಸಾಕು. ಅಜಯ್ ಈ ಮನೇಲಿ ಇರೋದ್ರಿಂದ ಜನಗಳು ಮಾತಾಡ್ತಾರೆ ಅನ್ನೋದಾದ್ರೆ, ಅದೇ ಜನಗಳು ಅಜಯ್ ಮನೆಯಿಂದ ಹೊರಗೋದ್ಮೇಲೆ ಮಾತಾಡೋದಿಲ್ಲ ಅನ್ನೋದಕ್ಕೆ ಏನ್ ಗ್ಯಾರಂಟಿ ಇದೆ? ನೀವೇ ಹೇಳಿ. ನೀನು ಹೇಳ್ತಾ ಇರೋದು ಸರಿಯಾಗಿದೆ ಅಮ್ಮ. ಬಾಯಿಗೆ ಯಾರಿಂದನೂ ಬೀಗ ಹಾಕಕ್ಕಾಗಲ್ಲ. ಅಂದ್ಮೇಲೆ ಅಜಯ್ ಎಲ್ಲೂ ಹೋಗೋದಿಲ್ಲ, ಇಲ್ಲೇ ಇರ್ತಾರೆ. ಫೈನಲ್ ಜಡ್ಜ್ಮೆಂಟ್ ಆಗೋಗಿದೆ. ಮಿಸ್ಟರ್ ಅಜಯ್ ಬ್ರದರ್ ನಮ್ ಜೊತೆಲೆ ಯಾವಾಗ್ಲೂ ಹೀಗೆ ಇರ್ತಾರೆ ಅಷ್ಟೇ. ಇದಕ್ಕೊಪ್ಪಿಗೆ ಯಾರ್ಯಾರಿಗಿದೆ ಕೈ ಎತ್ತಿ. ಅಮ್ಮ ಮುಗಿತಲ್ಲ, ಇದೇ ಫೈನಲ್. ಅಮ್ಮ ತುಂಬಾ ಹೊಟ್ಟೆ ಹಸಿದಿದೆ, ಊಟ ಬಡಿಸು. ಅಡ್ಗೆ ರೆಡಿ ಇದೆ, ಕೈಕಾಲು ಮುಖ ತೊಳ್ಕೊಂಡು ಬನ್ನಿ ಇಬ್ರು. ನೀವು ಬನ್ರಿ. ನೀನು ಬಾಪ. ಕಾವ್ಯ, ಒಳಗಡೆ ಏನೇ ಮಾಡ್ತಾ ಇದೀಯಾ? ಅಂಜಲಿ ಕೆಲ್ಸಕ್ಕೆ ಹೋಗಿ ಎಷ್ಟೊತ್ತಾಯ್ತು? ನೀನ್ ನೋಡಿದ್ರೆ ಮನೇಲೇ ಇದೆಯಾ? ಆಮೇಲೆ ಕೆಲ್ಸಕ್ಕೆ ಲೇಟ್ ಆಯ್ತು ಅಂತ ನನ್ ಮೇಲೆ ಕೂಗಾಡ್ಬೇಡಮ್ಮ. ಅಂದೆ ತಾಳಮ್ಮ, ಯಾಕೆ ಹೀಗೆ ಕೂಗಾಡ್ತಿದೀಯಾ? ನಾನೇನು ಬಯೋದಿಲ್ಲ ಬಿಡು. ಹೋಗಿ ಬರ್ತೀನಮ್ಮ. ಸರಿಮ್ಮ, ಹುಷಾರು. ಅರೆ ರಶ್ಮಿ, ಕನಕ, ಬನ್ನಿ ಒಳಗೆ. ಏನು ಡ್ಯೂಟಿಗೆ ಹೋಗ್ಲಿಲ್ವಾ ಇವತ್ತು? ಅದೇನು ಬೊಕ್ಕೆ ಇಟ್ಕೊಂಡು ಬಂದಿದ್ದೀರಾ? ಯಾವ್ದಾದ್ರು ಪಾರ್ಟಿಗೆ ಹೋಗ್ತಾ ಇದ್ದೀರಾ? ಕಾವ್ಯ, ನಾವಿವತ್ತು ಪಾರ್ಟಿಗೆ ಹೋಗ್ತಿಲ್ಲ, ಒಬ್ರು VIP ನ ವೆಲ್ಕಮ್ ಮಾಡೋದಕ್ಕೆ ಹೋಗ್ತಾ ಇದ್ದೀವಿ. VIP ನ ವೆಲ್ಕಮ್ ಮಾಡೋದಕ್ಕೆ ಹೋಗ್ತೀರಾ? ಯಾರವರು? ಅದೇ ಕಣೆ ಕಾವ್ಯ, ನೀನು ಅಂಡರ್ನಲ್ಲಿ ಒಬ್ರು ಟ್ರೈನಿಂಗ್ ಸೇರ್ಕೊಂಡ್ರಲ್ಲ, ಅದೇ ಗೌತಮ್ ಅಂತ, ಅವ್ರನ್ನ ವೆಲ್ಕಮ್ ಮಾಡೋದಕ್ಕೆ. ಯಾಕೆ ಅವ್ರು ಯಾವಾಗ ನೀವು VIP ಆದ್ರು? ಬರೀ VIP ಮಾತ್ರ ಅಲ್ಲ ಕಾವ್ಯ, ಅವರು ನಮ್ಮ ಬಾಸ್ ಕೂಡ. ಅವರು ನಮ್ಮ ಚಾಟ್ ಸೆಂಟರ್ನ ಕೊಂಡ್ಕೊಂಡಿದ್ದಾರೆ. ಇಂಥ ಬಿಸ್ನೆಸ್ ಮೈಂಡ್ ನೋಡಿದ್ಯಾ ಕಾವ್ಯ ಅವ್ರದ್ದು? ಕೆಲಸದವ್ರಾಗಿ ಸೇರಿಕೊಂಡು ಎಲ್ಲ ಫೀಡ್ಬ್ಯಾಕ್ ತಗೊಂಡು ನಂತರ ಚಾಟ್ ಸೆಂಟರ್ ಕೊಂಡ್ಕೊಂಡಿದ್ದಾರೆ.
ಎಷ್ಟೇ ಆದರೂ ನೀನೇ ಅಲ್ವಾ ಟ್ರೈನಿಂಗ್ ಕೊಟ್ಟಿರೋದು, ಅದಕ್ಕೆ ಸ್ಪೆಷಲ್ ಆಗಿ ನಿನ್ನನ್ನು ಕರ್ಕೊಂಬ ಅಂತ ಗೌತಮ್ ಸರ್ರೆ ಖುದ್ದಾಗಿ ನನ್ನ ಹತ್ರ ಹೇಳಿದ್ದಾರೆ. ಬಾ ಹೋಗೋಣ. ಇಲ್ಲ, ನಾನು ಬರೋದಿಲ್ಲ, ನೀವೇ ಹೋಗಿ. ಕಾವ್ಯ, ಯಾಕೆ ಬರೋದಿಲ್ಲ? ನೀನು ಬಂದರೆ ಪ್ರಮೋಷನ್ ಕೊಟ್ಟರು ಕೊಡ್ಬೋದು, ಅದರಿಂದ ನನಗೂ ಅನುಕೂಲ ಆಗುತ್ತೆ. ನೀನು ಬಂದಿಲ್ಲ ಅಂದರೆ ಬಾಸ್ ಬೇಜಾರು ಮಾಡ್ಕೊತಾರೆ. ಬಾರೇ ಹೋಗೋಣ. ನೋಡಿ, ಅವ್ರು ನಿಮಗೆ ಬಾಸ್ ಆಗಿರ್ಬೋದು, ನನ್ಗಲ್ಲ. ಈ ಕಾವ್ಯ ಕೆಲ್ಸಕ್ಕೂ ಬರೋದಿಲ್ಲ, ಅವ್ರ ಆಸೆನೂ ತೀರೋದಿಲ್ಲ ಅಂತ ಹೋಗೇಳಿ ಆ ನಿಮ್ ಹೊಸ ಬಾಸ್ಗೆ. ಯಾಕೆ ಈ ರೀತಿ ಮಾತಾಡ್ತಿದ್ಯಾ? ಸ್ವಲ್ಪ ಯೋಚನೆ ಮಾಡಿ ಮಾತಾಡು. ಇಂಥ ಅವಕಾಶ ಮತ್ತೆ ಸಿಗೋದಿಲ್ಲ. ನೋಡಿ, ನನ್ಗಿಂತ ಅವಕಾಶ ಬೇಕಾಗಿಲ್ಲ. ದಯವಿಟ್ಟು ನನಗೆ ಬಲವಂತ ಮಾಡಬೇಡಿ. ನಾನು ಕೆಲ್ಸಕ್ಕೆ ಬರೋದಿಲ್ಲ. ಅಯ್ಯೋ, ಇವಳ್ದು ಇದ್ದಿದ್ದೆ ಯಾವಾಗಲೂ. ಹೋಗೋಣ. ಕಾವ್ಯ, ಯಾರವ್ರೆಲ್ಲ? ಅವರು ನನ್ನ ಚಾಟ್ ಸೆಂಟರ್ ಕೆಲಸ ಮಾಡ್ತೀನಲ್ಲ, ನನ್ನ ಕೊಲೀಗ್ಸು. ಏನಾಯ್ತು? ನೋಡ್ದೆ ನಮ್ಮ ನೀನು ಅಳಿನ ಕೇಳ್ಬುದ್ದಿ, ನಾನು ಕೆಲಸ ಮಾಡ್ತಿದ್ನ ಚಾಟ್ ಸೆಂಟರ್ ಅವರೇ ಕೊಂಡ್ಕೊಂಡಿದ್ದಾರೆ. ಈಗ ನಾನು ಅಲ್ಲಿ ಆಳಾಗಿ ದುಡಿಸ್ಕೊಂಡು ನನ್ಗೆ ಅವಮಾನ ಮಾಡಬೇಕು ಅನ್ನೋ ಹಠ ಅವ್ರಿಗೆ. ಅಮ್ಮ, ನಾನು ಎಲ್ಲಿ ಬೇಕಾದ್ರೂ ಕೆಲಸ ಮಾಡ್ತೀನಿ, ಆದ್ರೆ ಅವ್ರ ಕೈ ಕೆಳಗಡೆ ಅವಮಾನ ಮಾಡ್ಕೊಂಡು ಕೆಲಸ ಮಾಡೋದಿಲ್ಲ. ಏನ್ ಅನ್ಕೊಂಡಿದ್ದಾರೆ ಅವರು? ಅವ್ರ ಹಠಕ್ಕೆಲ್ಲ ನಾನು ಬಗ್ಗೋದಿಲ್ಲ. ನೀನ್ ಯಾಕೆ ಅದನ್ನ ಕೆಟ್ಟದಾಗಿ ಯೋಚನೆ ಮಾಡ್ತೀಯಾ? ಒಳ್ಳೆ ತರ ಯೋಚನೆ ಮಾಡು. ಇಲ್ಲಮ್ಮ, ನಾನು ಕೆಲ್ಸಕ್ಕೆ ಹೋಗೋದಿಲ್ಲ ಅಷ್ಟೇ. ಥ್ಯಾಂಕ್ ಯು ಗೌರವ್ ಸರ್ ಫಾರ್ ದಿಸ್ ಜಾಬ್. ಅದರಲ್ಲೂ ಇಷ್ಟು ಬೇಗ ಇಷ್ಟು ದೊಡ್ಡ ಪೋಸ್ಟಿಂಗ್ ಕೊಟ್ಟಿದ್ದಕ್ಕೆ ರಿಯಲಿ ಥ್ಯಾಂಕ್ ಯು ಸರ್. ಗುಡ್ ಮಾರ್ನಿಂಗ್. ರಮೇಶ್ ಅವರ, ನನ್ಗೆ ಯಾಕೆ ಇವತ್ತು ಕಾರ್ ಕಳಿಸ್ಲಿಲ್ಲ? ಡ್ರೈವರ್ ಏನಾದರೂ ರಜಾನಾ? ಗೊತ್ತಿಲ್ಲ ಮೇಡಮ್. ಅದು ಮೇಡಮ್, ಕಾರ್ ಕಳಿಸ್ಬಾರ್ದು ಅಂತ ಹೊಸ್ದಾಗಿ ಬಂದಿದ್ದಾರ ಮೇಡಮು, ಅವ್ರು ಹೇಳ್ತಾ ಇದ್ರು. ಹೊಸ್ದಾಗಿ ಬಂದಿರೋ ಮೇಡಮ್ಮ ಕಾರ್ ಕಳಿಸ್ಬಾರ್ದು ಅಂತ ಹೇಳಿದ್ರ? ಅದು ಮ್ಯಾನೇಜ್ಮೆಂಟ್ ಚೇಂಜ್ ಆಗಿದೆ ಅಂತ ಮೇಡಮ್. ಎಕ್ಸ್ಕ್ಯೂಸ್ ಮೀ. ಅಂಜಲಿ ರೈಟ್? ಎಸ್. ಆದರೆ ನೀವೇನಿಲ್ಲಿ? ಓ, ನಾನು ರಮ್ಯಾ ಅಂತ, ಈ ಬ್ರಾಂಚಿಗೆ ಬಂದಿರೋ ಹೊಸ ಜನರಲ್ ಮ್ಯಾನೇಜರ್. ಇವಳೆ ತಾನೇ ನಿನ್ನ ಹೆಂಡತಿ? ಜನರಲ್ ಮ್ಯಾನೇಜರ್. ನೀವು ಕನ್ಫ್ಯೂಷನ್ ಮಾಡ್ಕೊಂಡು ಬಂದಿರಬೇಕು ಅನ್ಸುತ್ತೆ. ಇಲ್ವಲ್ಲ, ನಂಗೆ ಯಾವ ಕನ್ಫ್ಯೂಷನ್ನು ಇಲ್ಲ. ಈ ಮ್ಯಾನೇಜ್ಮೆಂಟೇ ನನಗೆ ಅಪಾಯಿಂಟ್ ಕೊಟ್ಟಿರೋದು. ಹೌದಾ? ವಿಶಾಲ್ ಸರ್ ಈ ಬಗ್ಗೆ ಏನೂ ಹೇಳಲಿಲ್ವಲ್ಲ? ಓ, ಇವಾಗ ನನಗೆ ಅರ್ಥ ಆಯ್ತು ಬಿಡಿ. ಪಾಪ ನಿಮ್ಗೆ ಏನು ವಿಷಯ ಗೊತ್ತಿಲ್ಲ ಅನ್ಸುತ್ತೆ.
ಈ ಕಂಪ್ನಿ ಓನರು ವಿಶಾಲ್ ಅವರಲ್ಲ, ಚಂದ್ರಶೇಖರ್ ಮಗ ಗೌರವ್ ಇದಾರಲ್ಲ ಅವರು. ಅವರೇ ನನಗೆ ಅಪಾಯಿಂಟ್ಮೆಂಟ್ ಕೊಟ್ಟಿರೋದು. ನನಗೀಗ ಅರ್ಥ ಆಯ್ತು ಬಿಡಿ. ಒಂದು ನಿಮಿಷ, ನಾ GM ಪೋಸ್ಟಲ್ಲಿ ಇರೋದ್ರಿಂದ ನಿಮ್ಗೆಲ್ಲಿ ಕೆಲಸ ಹೋಗುತ್ತೆ ಅಂತ ಗೌರವ್ ಸರ್ ತುಂಬಾನೇ ಬೇಜಾರು ಮಾಡ್ಕೊಂಡಿದ್ದಾರೆ. ನೀವು ವಿಶಾಲ್ ಅವರಿಗೆ ಸೆಕ್ರೆಟರಿಯಾಗಿ ಕೆಲಸ ಮಾಡ್ತಿದ್ರಿ ಅಲ್ವಾ? ಇವಾಗಲೂ ನಂಗೆ ಸೆಕ್ರೆಟರಿಯಾಗಿ ಇಟ್ಕೊಳ್ಳೋಕೆ ಹೇಳಿದ್ದಾರೆ. ಬೇಕಾದರೆ ನೀವು ವರ್ಕ್ ಕಂಟಿನ್ಯೂ ಮಾಡ್ಬೋದು. ನಿಮ್ಮ ಚೇಂಬರ್ ಮೊದಲೇ ಇತ್ತಲ್ಲ, ಅಲ್ಲೇ ಇರತ್ತೆ. ಬೇಡ ರಮ್ಯ ಅವರೇ, ನನಗೆ ಕೆಲಸದ ಅವಶ್ಯಕತೆ ಇಲ್ಲ. ಹಾಗಂತ ಮಿಸ್ಟರ್ ಗೌರವ್, ಹೊಸ ಓನರ್, ಈ ಕಂಪನಿ MD ಇದ್ದಾರಲ್ಲ, ಅವ್ರಿಗೆ ನಾನು ಹೇಳಿದೆ ಅಂತ ಹೇಳಿಬಿಡಿ. ನೀವು ನೋಡ್ತಾ ಇದ್ದೀರಾ ಸುವರ್ಣ. ಕನಸಿನ ಕಂಗಳಲ್ಲಿ ಬೆರೆಸುವ ಕುಂಚವೇ ಪ್ರಿಯದರ್ಶಿನಿ. ನಿನಗೂ ಈ ಥರ ಮಾಡ್ತಾರೆ ಅನ್ಕೊಂಡಿರ್ಲಿಲ್ಲ ಅಕ್ಕ. ನಂಗೆ ಬರ್ತಿರೋ ಕೋಪದಲ್ಲಿ ಅವ್ರ ಮನೆಗೆ ಹೋಗ್ಬಿಟ್ಟು ಕಾವ್ಯ, ನೀನು ಸ್ವಲ್ಪ ಸುಮ್ಮನೆ ಇರು. ಪದೇ ಪದೇ ಅದೇ ವಿಷಯ ಮಾತಾಡಿ ಅವಳು ತಲೆ ಯಾಕೆ ತಿಂತೀಯಾ? ನಾನೇ ನಮ್ಮ ಮಾತಾಡ್ತಿದ್ದೀನಿ. ನಾವೇ ಅವ್ರಿಗೆ ಕಟ್ಕಟ್ಟದೆ ನಿಲ್ಸಿದೀವಿ ಅಂತ ಹೇಳಿ ನಮ್ಗೆ ಅವಮಾನ ಮಾಡಬೇಕು ಅಂತಾನೆ ನಾನು ಕೆಲಸ ಮಾಡ್ತಿದ್ದ ಚಾಟ್ ಸೆಂಟರ್, ಅಕ್ಕ ಕೆಲಸ ಮಾಡಿದ ಕಂಪ್ನಿನ ಅವರೇ ಕೊಂಡ್ಕೊಂಡಿದ್ದಾರೆ. ಅವ್ರ ಉದ್ದೇಶ ಏನೇ ಇರಲಿ, ನಾನು ಮಾತ್ರ ಮತ್ತೆ ಆ ಕೆಲ್ಸಕ್ಕೆ ಹೋಗೋದಿಲ್ಲ. ಹಾಗಂತ ನಾನು ಸುಮ್ಮನೆ ಮನೇಲೂ ಕೂರೋದಿಲ್ಲ. ಯಾಕಂದ್ರೆ ಅವ್ರು ಇದನ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತಾರೆ. ಕೆಲಸ ಇಲ್ದಂಗೆ ಕಷ್ಟಪಟ್ರೆ ಹೋಗೋರು ಕಾಲು ಇಟ್ಕೋತೀವಿ ಅನ್ನೋ ಲೆಕ್ಕಾಚಾರ ಅವ್ರದ್ದು. ಇಷ್ಟು ದಿನ ಅವ್ರ ಲೆಕ್ಕಾಚಾರಕ್ಕೆ ಬದುಕಿದ್ ಸಾಕು. ಇದ್ಮೇಲಾದ್ರೂ ಅವ್ರ ತಾಳಕ್ಕೆ ಕುಣಿಯೋದು ಬೇಡ. ನಾಳೆಯಿಂದಾನೆ ನಾನು ಬೇರೆ ಕೆಲ್ಸಕ್ಕೆ ಅಪ್ಲಿಕೇಶನ್ ಹಾಕ್ತೀನಿ. ಹಲೋ, ಅಂಜಲಿ, ಕಾವ್ಯ, ಏನಮ್ಮ ಇನ್ನೂ ಮನೇಲಿ ಇದ್ದೀರಾ? ಆಫೀಸ್ಗೆ ಹೋಗ್ಲಿಲ್ವಾ? ನಮ್ದಿರ್ಲಪ್ಪ, ನೀವೇನು ಇಷ್ಟು ಬೇಗ ಬಂದ್ಬಿಟ್ರಿ? ನಿಮ್ಮ ಅಳಿಯಂದ್ರು ನಿಮ್ ಕೆಲ್ಸಕ್ಕೆ ಕೊಳ್ಳಿ ಇಟ್ಬಿಟ್ರಾ? ಏನ್ ಹೇಳ್ತಾ ಇದ್ದೀರಪ್ಪ ನೀವು? ನಾನೇನೋ ತಲೆನೋವು ಅಂತ ಹೇಳ್ಬಿಟ್ಟು ಒಂದಿನ ರಜೆ ಹಾಕಿ ಬಂದಿದ್ದೀನಿ. ನೀವು ನೋಡಿದ್ರೆ ಬೇರೆನೇ ಕತೆ ಹೇಳ್ತಾ ಇದ್ದೀರಾ. ಅಂದರೆ ನಿಮ್ಮ ಕೆಲಸ ಬಿಟ್ಟು ಬಂದಿದ್ದಾರ್ರಿ. ಆ ಗೌರವ್ ಗೌತಮು ಅವ್ರು ಮಾಡ್ತಾ ಇದ್ದಿದ್ದ ಆಫೀಸು ಮತ್ತೆ ಹೋಟೆಲ್ನ ಕೊಂಡ್ಕೊಂಡ್ರು ಅಂತ ಕಾವ್ಯ ಅಂಜಲಿ ಆ ಕೆಲ್ಸಕ್ಕೆ ಹೋಗ್ಬಾರ್ದು ಅಂತ ನಿರ್ಧಾರ ಮಾಡಿದ್ದಾರೆ. ಮೊದಲು ಅಜಯ್ನ ಕೆಲಸದಿಂದ ಬಿಡಿಸಿದ್ರು, ಆಮೇಲೆ ನಮ್ಮನ್ನ ಕೆಲಸದಿಂದ ಬಿಡೋ ಹಾಗೆ ಮಾಡಿದ್ರು. ನಿಮ್ಮನ್ನು ಕೆಲಸದಿಂದ ತಗ್ಸೋ ಹಾಗೆ ಮಾಡಿದ್ದಾರೆ ಅನ್ಕೊಂಡು ಆತರ ಕೇಳ್ದೆ. ಅಂತ ಪರಿಸ್ಥಿತಿ ಯಾವುದೇ ಕಾರಣಕ್ಕೂ ಬರೋದಿಲ್ಲ ಸಿಸ್ಟರ್. ಹೌದು, ಅಂಥ ಪರಿಸ್ಥಿತಿ ಬರೋದಕ್ಕೆ ಯಾವುದೇ ಕಾರಣಕ್ಕೂ ನಾನು ಅವಕಾಶ ಮಾಡಿಕೊಡೋದಿಲ್ಲ. ನನಗೆ ಗೊತ್ತಿದೆ ಅವ್ರು ನನ್ನ ಮೇಲಿನ ಕೋಪಕ್ಕೆ ನಿಮಗೆ ತೊಂದರೆ ಕೊಡ್ತಾ ಇದ್ದಾರೆ. ಇದನ್ನು ಯಾರ ಹತ್ರ ಮಾತಾಡಿದ್ರೆ ಪರಿಹಾರ ಸಿಗುತ್ತೆ ಅನ್ನೋದು ನನಗೆ ಗೊತ್ತಿದೆ. ಮೊದಲು ಆ ಕೆಲಸ ಮಾಡ್ತೀನಿ.
ಅಮ್ಮವ್ರೆ ಇವತ್ತು ಸ್ಪೆಷಲ್ ಏನು ಮಾಡಲಿ? ಸ್ಪೆಷಲ್ ಏನು ಬೇಡ ಭಟ್ರೆ, ಯಾವ್ದಾರ ಒಂದು ಹೆಲ್ತಿ ಫುಡ್ ಮಾಡಿಬಿಡಿ. ಆಯ್ತು. ಅಂದಾಗೆ ಗೌತಮ್ ಗೌರವ್ ಎಲ್ಲಿ ಕಾಣಿಸ್ತಾ ಇಲ್ಲ? ಮತ್ತೆ ಏನಾದರೂ ಅಂಶಲಕ್ಷ್ಮಿ ಮನೆ ಕಡೆ ಹೊಟ್ಟೋದ್ರ ಏನು? ಹಾಗೆ ಹೋಗಿದ್ರೆ ಚೆನ್ನಾಗಿರ್ತಿತ್ತು, ಆದರೆ ಏನಂದ್ರಿ? ಏನಿಲ್ಲ, ಅದು ಹಾಯ್ ಮಮ್ಮಿ. ಹಲೋ ಮಮ್ಮಿ. ನೋಡಿ ಬಂದರು. ಏನು ಸಂತೋಷವಾಗಿದ್ದೀರಾ? ಏನು ವಿಶೇಷ? ಏನಿಲ್ಲ ಅಮ್ಮವ್ರೆ, ಇವರಿಬ್ರು ಅವ್ರವ್ರ ಮಿಸ್ಸಸ್ನ ಮೀಟಿಂಗ್ ಮಾಡಿಕೊಂಡು ಜೊತೆಲಿ ನೆಕ್ಸ್ಟ್ ಡೇಟಿಂಗು ಫಿಕ್ಸ್ ಮಾಡ್ಕೊಂಡು ಬಂದಿರಬೇಕು. ಎಸ್, ಎಕ್ಸಾಕ್ಟ್ಲಿ ಯುವರ್ ರೈಟ್ ಅಂಕಲ್. ಏನ್ರು ಹೇಳ್ತಾ ಇದ್ದೀರಾ ನೀವು? ನೀವಿಬ್ರು ಅಂಶಲಕ್ಷ್ಮಿ ಮನೆಗೆ ಹೋಗಿದ್ರಾ? ಮಮ್ಮಿ ಟೆನ್ಷನ್ ಮಾಡ್ಕೋಬೇಡಿ, ನಾನು ಹೇಳೋದನ್ನ ಸ್ವಲ್ಪ ಕೂಲಾಗಿ ಕೇಳಿ. ಅವ್ರು ಯಾವಾಗ ನಿಮ್ಗೆ ಮರ್ಯಾದೆ ಕೊಡದೆ ತಿರುಗಿ ಬಿದ್ರು ಅವಾಗಲೇ ಅವ್ರು ನಮ್ಮ ದೃಷ್ಟಿನಲ್ಲಿ ಪಾತಾಳಿಗೆ ಬಿದ್ದಿದ್ದಾರೆ. ಅವ್ರು ಮತ್ತೆ ಮೇಲೇಳೋ ಪ್ರಯತ್ನ ಮಾಡ್ಬೋದು, ಅದಕ್ಕೆ ಈ ಸರಿ ಅವ್ರು ಸುಧಾರಿಸ್ಕೊಳಕ್ ಆಗದೆ ಇರೋಂಗೆ ಹೊಡ್ತಾ ಕೊಟ್ಟು ಬಂದಿದ್ದೀವಿ. ಅದೇನು ಅಂತ ಸರಿಯಾಗಿ ಬಿಡಿಸಿ ಹೇಳ್ರೋ. ಮಮ್ಮಿ, ಅಂಜಲಿ ಕಾವ್ಯ ನಮ್ಮ ಮನೆ ಬಿಟ್ಟು ಹೋದ್ಮೇಲೂ ಅವ್ರ ಅಹಂಕಾರ ಯಾಕೆ ಹಿಡಿದಿಲ್ಲ ಅಂತ ಯೋಚನೆ ಮಾಡಿದ್ವಿ. ಅದಕ್ಕೆ ಉತ್ತರ ಸಿಕ್ತು ಮಮ್ಮಿ. ಅವ್ರ ಜೀವನಕ್ಕೆ ಕಷ್ಟ ಆಗದೆ ಇರೋದೇ ಇದಕ್ಕೆಲ್ಲ ಕಾರಣ ಅಂತ ಗೊತ್ತಾಯ್ತು. ಅವ್ರ ಕಷ್ಟ ಯಾಕೆ ಆಗ್ತಿಲ್ಲ ಅಂತ ನಾವು ಯೋಚನೆ ಮಾಡಿದಾಗ ಅವರಿಬ್ರು ಕೆಲ್ಸಕ್ಕೆ ಹೋಗೋದ್ರಿಂದ ತಾನೇ ಅವ್ರ ಕಷ್ಟ ಏನು ಅಂತ ಗೊತ್ತಾಗಿಲ್ಲ. ಪುಂಗಿ ಊದ್ರೋದ್ರಿಂದ ತಾನೇ ನಾಗರಾವು ಎಡೆ ಎತ್ತಿ ಆಡೋದು. ಪುಂಗಿನೇ ಇಲ್ದಿದಂಗೆ ಮಾಡಿದ್ರೆ ನಾಗರಾವ್ ಎಡೆನೇ ಎತ್ತೋದಿಲ್ಲ. ನೀವು ನೋಡ್ತಾ ಇದ್ದೀರಾ ಸುವರ್ಣ. ಮನಸ್ಸಿನ ಕಂಗಳಲ್ಲಿ ಬೆರೆಸುವ ಕುಂಚವೇ ಪ್ರಿಯದರ್ಶಿನಿ. ಅಂಥದ್ದೊಂದು ಪ್ಲಾನ್ ಮಾಡಿದ್ವಿ ಮಮ್ಮಿ. ಈಗ ಅಂಜಲಿಗೆ ಆ ವಿಶಾಲ್ ಕೆಲಸ ಕೊಟ್ಟಿರೋದಕ್ಕೆ ತಾನೇ ಅವಳಿಗೆ ಕೆಲಸ ಇರೋದು. ಆ ಆಫೀಸ್ನ ನಾನೇ ಕೊಂಡ್ಕೊಂಡ್ಬಿಟ್ರೆ ಅವಳಿಗೆ ಎಲ್ಲಿ ಕೆಲಸ ಇರುತ್ತೆ ಹೇಳಿ? ಅದಕ್ಕೆ ಮಮ್ಮಿ ಆ ಆಫೀಸ್ನ ನಾನೇ ಕೊಂಡ್ಕೊಂಡ್ಬಿಟ್ಟೆ. ಈಗ ಅಂಜಲಿಗೆ ನೋ ಕೆಲಸ. ಅದೇ ತರ ಆ ಚಾಟ್ ಸೆಂಟರ್ಗೆ ಬೇರೆ ಓನರ್ ಇದ್ದಿದ್ರಿಂದ ತಾನೇ ಆ ಕಾವ್ಯ ಕೆಲಸ ಮಾಡ್ತಿದ್ದು. ಇವಾಗ ಆ ಚಾಟ್ ಸೆಂಟರ್ನ ನಾನೇ ಕೊಂಡ್ಕೊಂಡ್ಬಿಟ್ಟಿದ್ದೀನಿ. ಇವಾಗ ಮಾಡ್ಲಿಕ್ಕೆ ಕಾವ್ಯ ಕೆಲಸನ. ಅಷ್ಟೇ ಅಲ್ಲ ಮಮ್ಮಿ, ಆ ಪ್ರೆಸ್ ರಿಪೋರ್ಟ್ ರಜಾ ಇದನ್ನಲ್ಲ, ಅವನ್ ಕೆಲಸ ಮಾಡ್ತಿದ್ದ ಆಫೀಸ್ನಲ್ಲಿ ಅವನ್ ವಿರುದ್ಧನೇ ಬತ್ತಿ ಇಟ್ಟು ಈಗ ಅವನ್ನ ಕೆಲ್ಸದಿಂದನೇ ಬಿಡ್ಸಾಕ್ ಮಾಡ್ಬಿಟ್ಟಿದೀವಿ. ಸದ್ಯದಲ್ಲೇ ನಮ್ಮ ಮಾವನ ಕೆಲ್ಸಕ್ಕೆ ಒಳ್ಳೆ ಬಾಂಬ್ ಬಿಡ್ತೀವಿ, ನೋಡ್ತಾ ಇರ್ರಿ. ಅಲ್ಲಿಗೆ ಅವ್ರ ಮನೇಲಿ ಯಾರಿಗೂ ಕೆಲಸನೂ ಇಲ್ಲ, ದುಡಿಮೇನೂ ಇಲ್ಲ. ಯಾವ್ದಾದ್ರು ಸರ್ಕಾರಿ ಗಂಜಿ ಕೇಂದ್ರ ಹುಡ್ಕೊಂಡು ಹೋಗ್ಬೇಕಾಗತ್ತೆ. ಆವಾಗ ಗೊತ್ತಾಗತ್ತೆ ಮಮ್ಮಿ, ನಮ್ಮನ್ನ ಎದುರಾಕೊಂಡ್ರೆ ಯಾವ ತರ ಫಲ ಅನುಭವಿಸ್ಬೇಕು ಅಂತ. ಫಲ ಅಲ್ಲ ಕಣೋ, ಚಿಪ್ಪು ಚಿಪ್ಪು ಚಿಪ್ಪು. ವೆರಿ ಗುಡ್ ಮಕ್ಳ. ನನ್ನ ಕೈಲಿ ಸಾಧಿಸಕ್ ಆಗದೆ ಇರೋದನ್ನ ನೀವು ಸಾಧಿಸಿ ತೋರಿಸಿದೀರಾ. ಅವರು ಒದ್ದಾಡ್ಬೇಕು, ಕೆಲಸ ಕಾರ್ಯ ಇಲ್ದೆ ಹೊಟ್ಟೆಗಿಟ್ಟಿಲ್ದೆ ಹುಚ್ಚಿಡ್ದು ಒದ್ದಾಡ್ಬೇಕು. ಮತ್ತೆ ನನ್ನ ಕಾಲ್ ಬುಡಕ್ ಬಂದ್ ಬಿಡ್ಬೇಕು. ಮಕ್ಕಳ ಮನೆ ಹಾಳು ಮಾಡಿದ್ರೆ ಅಮ್ಮ ಖುಷಿ ಪಡ್ತಾರೆ. ಇನ್ನು ಈ ಮನೆ ಉದ್ಧಾರ ಆದಂಗೆನೆ. ಭಗವಂತ, ಆವತ್ತಿನ ದಿನದಲ್ಲಿ ಪ್ರಭಾವತಿ ಇದ್ದ ಪರಿಸ್ಥಿತಿಗೆ ಮತ್ತೆ ಅವಳ ಮನಸ್ಥಿತಿಗೆ ನಾನು ತಪ್ಪನ್ನ ಮಾಡಲೇಬೇಕಾಗಿತ್ತು. ಯಾಕೆಂದ್ರೆ ನನಗೆ ಪ್ರಭಾವತಿ ಮುಖ್ಯ ಅನ್ನೋದ್ರ ಜೊತೆಗೆ
ಇದ್ದ 2 ಮಕ್ಕಳಿಗೆ ತಾಯಿಯ ಮಮತೆ ತಪ್ಪು ಹೋಗಬಹುದು ಅನ್ನೋ ಕಳಕಳಿ ಕೂಡ ಇತ್ತು. ಆದರೆ ಈಗ ನನ್ನ ಕಂದ ಎಲ್ಲಿದ್ದಾನೋ, ಹೇಗಿದ್ದಾನೋ, ಹೊತ್ತೊತ್ತಿಗೆ ಊಟ ಸಿಗ್ತಾ ಇದೆಯೋ ಇಲ್ವೋ, ಅವನಿಗಿರೋದಕ್ಕೆ ಜಾಗ ಇದೆಯೋ ಇಲ್ವೋ ಅನ್ನೋ ಆತಂಕ ಶುರುವಾಗಿದೆ. ಈಗ ಪ್ರಭಾವತಿ ಪರಿಸ್ಥಿತಿ, ಅವಳ ಮನಸ್ಥಿತಿ ಎರಡೂ ಬದಲಾಗಿದೆ. ಆ ಹುಡುಗನಿಗೆ ಆ ಕಾಯಿಲೆ ಯಾವ ಹಂತದಲ್ಲಿದ್ರೂ ಪರವಾಗಿಲ್ಲ, ನಮಗೆ ಅವನು ಬೇಕು. ಈಗ ಎಲ್ಲಿದ್ದಾನೆ ಅವನು ಅಂತ ನಾವು ತಿಳ್ಕೋಬೇಕು. ಭಗವಂತ, ಒಂದೇ ಒಂದ್ಸಲ ಅವನನ್ನ ನನ್ನ ಕಣ್ಣೆದ್ರೆ ಕಾಣೋ ಹಾಗೆ ಮಾಡಪ್ಪ, ಕಣ್ಣೆದ್ರೆ ಕಾಣೋ ಹಾಗೆ ಮಾಡು. ಸಿಹಿ ಸಿಹಿ ಮನಸ್ಸುಗಳ